ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಕರ್ನಾಟಕ ಜನತೆ ಇಷ್ಟೂ ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಂತಹ ಆ ಒಂದು ಗಳಿಗೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಇಷ್ಟಕ್ಕೂ ಆ ಒಂದು ಗಳಿಗೆ ಯಾವುದು, ನಾನು ಮಾತಾಡ್ತಾ ಇರುವಂತಹ ವಿಷಯ ಯಾವುದು ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಸುಮನ್ ಟಿವಿ ಕನ್ನಡ ಹಾಗೆ ಸುಮನ್ ಟಿವಿ ಕನ್ನಡ ಚಾನಲ್ನ, ಎಂಟರ್ಟೈನ್ಮೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಕರ್ನಾಟಕ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋ ನಿಮ್ಮ ಕನಸುಗಳು ವಿಡಿಯೋ ಮೂಲಕ ನಮ್ಮನ್ನ ತಲುಪಿವೆ. ಎಸ್, ಬಿಗ್ ಬಾಸ್ ಸೀಸನ್ 13ರ ಒಂದು ಶುರುವಾಗುವಿಕೆಗೆ ಎಲ್ಲರೂ ಕೂಡ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ರು. ಕೊನೆಗೂ ಬಿಗ್ ಬಾಸ್ ಸೀಸನ್ 13ರ ಶುಭಾರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 5ನೇ ತಾರೀಕಿನಿಂದ, ಅಂದರೆ ಶಿಕ್ಷಕರ ದಿನಾಚರಣೆ ಆವತ್ತಿನಿಂದ ಬಿಗ್ ಬಾಸ್ ಸೀಸನ್ 13 ಗ್ರ್ಯಾಂಡ್ ಆಗಿ ಓಪನಿಂಗನ್ನು ಪಡ್ಕೊಳ್ತಾ ಇದೆ. ಕರ್ನಾಟಕದ ಜನ ಯಾವತ್ತೂ ಯಾರಿಗೂ ಕಾದಿದ್ದು ಚರಿತ್ರೆಯಲ್ಲೇ ಇಲ್ಲ. ಆದ್ರೆ ವರ್ಷಕ್ಕೆ ಒಂದು ಸಲ ಕಾಯ್ತಾರೆ ಅಂತಂದ್ರೆ, ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಸೀಸನ್ 13ರ ವಿಶೇಷತೆಗಳ ಬಗ್ಗೆ ಮಾತನಾಡೋದಾದ್ರೆ, ಈ ಬಾರಿ ಕಾಮನ್ ಪೀಪಲ್ಗೂ ಕೂಡ ಒಂದು ಅವಕಾಶವನ್ನ ಕೊಡಲಾಗಿತ್ತು. ಸೊ ಮಿನಿ ಸೀಸನ್ ಅಂತಂದ್ರೆ ಅಗ್ನಿ ಪರೀಕ್ಷೆಯ ಥೀಮನ್ನ ಇಟ್ಕೊಂಡು ಬರ್ತಾ ಇದ್ದಂತಹ ಈ ಒಂದು ಸೀಸನ್ ಅಲ್ಲಿ, ಸೊ ಈಗಾಗಲೇ ಆ ಒಂದು ಮಿನಿ ಸೀಸನ್ಗೂ ಅಂದರೆ ಅಗ್ನಿ ಪರೀಕ್ಷೆಯ ಥೀಮ್ಗೂ ಕೂಡ ಈಗಾಗಲೇ ಎಲ್ಲ ಒಂದು ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಏನಂತಂದರೆ, ಇದೇ ತಿಂಗಳ ಅಂದರೆ ಆಗಸ್ಟ್ 16ರಿಂದ ಅಗ್ನಿ ಪರೀಕ್ಷೆ ಅನ್ನುವಂತಹ ಒಂದು ಥೀಮ್ನಲ್ಲಿ ಏನಿಟ್ಕೊಂಡು ಬಿಗ್ ಬಾಸನ್ನು ಶುರು ಮಾಡ್ತಾ ಇದ್ರು, ಕಾಮನ್ ಪೀಪಲ್ಗೆ ಒಂದಷ್ಟು ಅವಕಾಶಗಳನ್ನು ಕೊಟ್ಟಿದ್ರು, ಅದು ಕೂಡ ಶುರುವಾಗ್ತಾ ಇದೆ. ಸೊ 16ರಿಂದ 21 ದಿನಗಳ ಕಾಲ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆ ಒಂದು ಶೋ ಸಕ್ಸಸ್ಫುಲ್ ಆಗಿ ರನ್ ಆಗುತ್ತೆ. ಸೊ ಇಲ್ಲಿಗೆ ಯಾರೆಲ್ಲ ಬರಬಹುದು, ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಈಗಾಗಲೇ ಕಾತರದಿಂದ ಕಾಯ್ತಾ ಇದ್ದಂತಹ ಒಂದು ಕೌತುಕತೆ ಅಥವಾ ಒಂದು ಯಕ್ಷ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರ್ಬೋದು. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಸೊ 100+ ಪೀಪಲ್ ಅಗ್ನಿ ಪರೀಕ್ಷೆಯ ಥೀಮ್ಗೆ ಕಾಲಿಡ್ತಾ ಇದ್ದಾರೆ, ವೇದಿಕೆಗೆ ಕಾಲಿಡ್ತಾ ಇದ್ದಾರೆ. ಅದರಲ್ಲಿ ಕೇವಲ 4ರಿಂದ 5 ಜನ ಮಾತ್ರ ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ 13ಕ್ಕೆ ಸೆಲೆಕ್ಟ್ ಆಗಿ ಹೋಗುವಂತಹ ಒಂದು ಭಾಗ್ಯ ಅವ್ರದ್ದಾಗುತ್ತೆ. ಸೊ ಇನ್ನು ಈ ಒಂದು ಅಗ್ನಿ ಪರೀಕ್ಷೆಯ ಥೀಮ್ ಅಥವಾ ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮಾಡ್ತಾ ಇರುವಂತಹ 21 ದಿನಗಳ ಕಾಲ ಮಾಡ್ತಾ ಇರುವಂತಹ ಈ ಒಂದು ಥೀಮ್ಗೆ ಯಾರೆಲ್ಲ ಜಡ್ಜಸ್ ಆಗ್ತಾರೆ ಅನ್ನೋದಾದರೆ, ಸೊ ನಿಮ್ಮೆಲ್ರಿಗೂ ಈಗಾಗಲೇ ಮನಸ್ಸಲ್ಲಿ ಇರ್ಬೋದು, ಗಿಲ್ಲಿ ನಟ ಅವ್ರು ಬಂದೇ ಬರ್ತಾರೆ. ಬಿಕಾಸ್ ಯಾಕೆ ಅಂತಂದರೆ ಸೀಸನ್ 12ರ ಆ ಒಂದು ವಿನ್ನರ್, ಅದರೊಟ್ಟಿಗೆ ಪಕ್ಕಾ ಪೈಸಾ ವಸೂಲ್ ಎಂಟರ್ಟೈನರ್ ಅಂತಂದರೆ ಅವರಾಗಿದ್ರು ಅಂತ ಹೇಳ್ಬಿಟ್ಟು. ಆದರೆ ಗಿಲ್ಲಿ ನಟ ಅವ್ರು ಬರ್ತಾರಾ ಇಲ್ವಾ ಅನ್ನುವಂಥದ್ದು ನೀವೇ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೇಕಾಗಿದೆ. ಬಿಕಾಸ್ ಯಾಕೆ ಅಂತಂದರೆ, ಗಿಲ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಈಗ ಬ್ಯುಸಿ ಆಗಿದ್ದಾರೆ. ರೀಸೆಂಟಾಗಿ ಪಳಾರ್ ಸಿನಿಮಾಗೆ ಮುಹೂರ್ತ ಮಾಡಿಕೊಂಡು ಪಳಾರ್ ಸಿನಿಮಾದ ಒಂದು ಚಿತ್ರೀಕರಣದಲ್ಲಿ ಗಿಲ್ಲಿ ನಟ ಅವರು ಫಿಕ್ಸ್ ಆಗಿದ್ದಾರೆ. ಸೊ ಈಗಾಗಲೇ ಒಂದಷ್ಟು ಜನ ಗಿಲ್ಲಿ ಅವರು ಬರ್ತಾರೆ ಅಂತ ಹೇಳಿದ್ರೆ, ಇನ್ನೊಂದಷ್ಟು ಜನ ಬರಲ್ಲ ಅನ್ನುವಂಥದ್ದು ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಯಾಕೆ ಅಂತಂದರೆ, ಒಂದು ಕಡೆ ಸಿನಿಮಾ ನಡೀತಾ ಇದೆ, ಇನ್ನೊಂದು ಕಡೆ ಅವ್ರು ಇಷ್ಟಪಟ್ಟಿದ್ದಂತಹ ಆ ಒಂದು ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ನಟನಾಗಿರ್ಬೋದು, ಫುಲ್ ಫ್ಲೆಡ್ಜ್ ಆಗಿರ್ಬೋದು, ಕಾಯ್ತಾ ಇದ್ದಂತಹ ಬೆಳ್ಳಿ ಪರದೆಯಲ್ಲಿ ಮಿಂಚಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಂತಹ ಆ ಒಂದು ಕ್ಷಣಕ್ಕೆ ಅವರು ಕೊನೆಗೂ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಶೂಟಿಂಗ್ ಬರೋದ್ರಿಂದ ಕೂಡ ಸಾಕ್ತಾ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಗಿಲ್ಲಿ ನಟ ಅವ್ರು ಬರ್ತಾರಾ ಇಲ್ವಾ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ನಿಜವಾಗ್ಲೂ ಗಿಲ್ಲಿ ನಟ ಅವ್ರು ಬರಬೇಕು ಅನ್ನೋದಾದರೆ ಬರಲಿ ಅನ್ನುವಂತಹ ಕಮೆಂಟನ್ನು ಹಾಕಿ, ಬೇಡ ಅನ್ನೋದಾದರೆ ಬೇಡ, ಅವರು ಸಿನಿಮಾನೇ ಮಾಡಲಿ ಅನ್ನೋದಾದರೆ ನೀವು ಅದನ್ನು ಕೂಡ ಕಮೆಂಟ್ಸ್ ಮಾಡೋದ್ರ ಮೂಲಕ ತಿಳಿಸ್ಬೋದು. ಇನ್ನು ಗಿಲ್ಲಿ ನಟ ಬಿಟ್ಟು ಬೇರೆ ಯಾರೆಲ್ಲ ಜಡ್ಜಸ್ ಆಗ್ಬೋದು ಅಂತಂದರೆ, ವಿನಯ್ ಗೌಡ ಅವರು ಸೀಸನ್ 10ರ ಒಂದು ಘಟಾನುಘಟಿ ಸ್ಪರ್ಧಿ ಅಂತಲೇ ಹೇಳ್ಬೋದು. ಅದರೊಟ್ಟಿಗೆ ಸೀಸನ್ 10ರ ಮತ್ತೋರ್ವ ಸ್ಪರ್ಧಿ ಸಿಂಹಿಣಿ ಅಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂಗೀತ ಶೃಂಗೇರಿ ಅವರು ಕೂಡ ಈ ಒಂದು ಸೀಸನ್ನ ಅಂದರೆ ಅಗ್ನಿ ಪರೀಕ್ಷೆಯ ಜಡ್ಜ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರೊಟ್ಟಿಗೆ ಶ್ರುತಿಯವರು ಕೂಡ ಈ ಒಂದು ಸೀಸನ್ ಅಗ್ನಿ ಪರೀಕ್ಷೆಯ ಜಡ್ಜ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಚಂದನ್ ಶೆಟ್ಟಿ ಅವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ 13ರ ಒಂದು ಮಿನಿ ಸೀಸನ್ ಆಗಿರುವಂತಹ ಅಗ್ನಿ ಪರೀಕ್ಷೆಯಲ್ಲಿ ಮತ್ತೋರ್ವ ಜಡ್ಜಸ್ ಆಗಿ ಅಂದರೆ ತೀರ್ಪುಗಾರರಾಗಿ ಬರ್ತಾ ಇರುವಂಥದ್ದು. ಸೊ ಟೋಟಲ್ ಆಗಿ 4 ಜನ ಇದ್ದಾರೆ. ಇನ್ ಕೇಸ್ ಏನಪ್ಪ ಅಂತಂದರೆ, ಗಿಲ್ಲಿ ನಟನೂ ಕೂಡ ಬಂದರೂ ಬರಬಹುದು ಅನ್ನುವಂಥದ್ದಿದೆ. ಅದು ಹೆಂಗೆ ಅಂತ ಹೇಳಿದ್ರೆ, ಸ್ಪೆಷಲ್ ಎಂಟ್ರಿ ಏನಾದರೂ ಪ್ಲಾನ್ ಮಾಡ್ತಾರಾ ಅನ್ನುವಂಥದ್ದು ಸಾಕಷ್ಟು ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿರುವಂಥದ್ದು. ಯಾಕಂದರೆ ಒಂದು ಕಡೆ ಕಂಟಿನ್ಯೂಸ್ ಆಗಿ 21 ದಿನಗಳ ಕಾಲ ಶೆಡ್ಯೂಲನ್ನು ಕೊಡಬೇಕು ಅಥವಾ ಕಾಲ್ ಶೀಟನ್ನು ಕೊಡಬೇಕು ಅಂತಂದರೆ, ಈಗಾಗಲೇ ಅವರು ಮೂವಿಗೆ ಕಮಿಟ್ ಆಗಿರೋದ್ರಿಂದ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು
ಒಂದು ಕಡೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಗಿಲ್ಲಿ ಅವರು ಬರಲೇಬೇಕು ಜಡ್ಜ್ ಆಗಿ, ಅವರ ಒಂದು ತೀರ್ಪುಗಾರಿಕೆಯನ್ನು ನಾವು ನೋಡಲೇಬೇಕು. ಬಿಕಾಸ್ ಯಾಕಂತಂದರೆ ಹಳ್ಳಿ ಪ್ರತಿಭೆಗಳಿಗೆ ಒಂದಷ್ಟು ಅವಕಾಶ ಸಿಗುತ್ತೆ, ಅವರ ಒಂದು ತೀರ್ಪುಗಾರಿಕೆಯಲ್ಲಿ ನಮಗೆ ಸಾಕಷ್ಟು ನಂಬಿಕೆ ಇದೆ ಅನ್ನುವಂಥದ್ದು ಸಾಕಷ್ಟು ಕರ್ನಾಟಕ ಜನರ ವಾದವಾಗಿದೆ. ಒಟ್ಟಿನಲ್ಲಿ ಒಂದು ಸ್ಪೆಷಲ್ ಕಾನ್ಸೆಪ್ಟ್ ಅಥವಾ ಒಂದು ಸ್ಪೆಷಲ್ ಮೂಮೆಂಟ್ ಥರ ಗಿಲ್ಲಿ ನಟ ಅವ್ರು ಬಂದರೂ ಕೂಡ, ಎಂಟ್ರಿ ಕೊಟ್ಟರೂ ಕೂಡ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆಯೇ ಇಷ್ಟು ದಿನ ಅನುಪಮಾ ಗೌಡ ಅವರು ಈ ಒಂದು ಅಗ್ನಿ ಪರೀಕ್ಷೆಯ ಥೀಮ್ಗೆ ನಿರೂಪಕಿ ಆಗ್ತಾರೆ ಅಂತ ಒಂದು ಟಾಕ್ ಇತ್ತು. ಆದರೆ ಈಗ ಫೈನಲ್ ಆಗಿ ಆ ಒಂದು ಪ್ಲೇಸ್ಗೆ ನಿರಂಜನ್ ದೇಶಪಾಂಡೆ ಅವರು ಎಂಟ್ರಿ ಕೊಟ್ಟಿರುವಂಥದ್ದು. ಅನುಪಮಾ ಗೌಡ ಅವರು ಕಾರಣಾಂತರಗಳಿಂದ ಈ ಒಂದು ಬಿಗ್ ಬಾಸ್ ಸೀಸನ್ನ ಮಿನಿ ಒಂದು ಸೆಗ್ಮೆಂಟಲ್ಲಿ ಅವರು ಅಗ್ನಿ ಪರೀಕ್ಷೆಯ ಒಂದು ಥೀಮ್ ಕಾನ್ಸೆಪ್ಟಲ್ಲಿ ನಿರೂಪಕಿಯಾಗಿ ಕಾಣಿಸ್ಕೊಳ್ತಾ ಇಲ್ಲ. ಆ ಒಂದು ಜಾಗವನ್ನು ಫುಲ್ಫಿಲ್ ಮಾಡ್ತಾ ಇರೋವಂಥದ್ದು ನಿರಂಜನ್ ದೇಶಪಾಂಡೆ. ಆ್ಯಂಡ್ ಹಾಗೆಯೇ ಇನ್ನೂ ಒಂದೇನಪ್ಪ ಅಂತಂದರೆ, ಬಿಗ್ ಬಾಸ್ ಶುರುವಾಗುತ್ತೆ ಅಂತ ಹೇಳಿದಾಗ ಒಂದಷ್ಟು ಸೀರಿಯಲ್ಸು ಕೂಡ ವೈಂಡ್ ಅಪ್ ಆಗುತ್ತೆ. ಆ ಸೀರಿಯಲ್ಸ್ ಯಾವ್ಯಾವುದು ಅಂತ ಹೇಳ್ತೀನಿ. ಮೊದಲನೇದಾಗಿ ಈಗಾಗಲೇ ಶೂಟಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡಿರುವಂತಹ, ಅಂದರೆ ಫೈನಲ್ ಶೆಡ್ಯೂಲನ್ನು ಪ್ಯಾಕಪ್ ಮಾಡಿರುವಂತಹ ಪ್ರೇಮ ಕಾವ್ಯ, ರಾಮ್ ಹಾಗೆಯೇ ಪ್ರೇಮ ಹಾಗೆಯೇ ಕಾವ್ಯ ಹಾಗೆಯೇ ಮಾದೇವ್. ಸೊ ಈ 4 ಪಾತ್ರಗಳು ಪ್ಲಸ್ ಅದರೊಟ್ಟಿಗೆ ಸಾಕಷ್ಟು ವಿಭಿನ್ನ ಹಾಗೂ ವಿಶೇಷತೆಯ ಕಂಟೆಂಟ್ ಮೂಲಕ ಇಷ್ಟು ದಿನ ನಿಮ್ಮನ್ನೆಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡಿದಂತಹ ಪ್ರೇಮ ಕಾವ್ಯ ಈಗಾಗಲೇ ವೈಂಡ್ ಅಪ್ ಆಗಿದೆ. ಆದರೆ ಅದು ಇನ್ನೊಂದಷ್ಟು ದಿನಗಳ ಕಾಲ ಪ್ರಸಾರ ಆಗುತ್ತೆ. ಆದರೆ ಶೂಟಿಂಗ್ ಅಂತೂ ಫೈನಲ್ ಆಗಿ ತನ್ನ ಶೆಡ್ಯೂಲನ್ನು ಮುಗಿಸ್ಕೊಂಡಿದೆ. ಅದರೊಟ್ಟಿಗೆ ಭಾರ್ಗವಿ LLB ಕೂಡ ಕಂಪ್ಲೀಟ್ ಆಗುವಂತಹ ಚಾನ್ಸಸ್ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂತಂದರೆ ಬಿಗ್ ಬಾಸ್ ಸೀಸನ್ 13 ಶುರುವಾಗ್ತಿದೆ ಅಂತಂದರೆ ಒಂದಷ್ಟು ಸೀರಿಯಲ್ಸ್ ಆಗಿರ್ಬೋದು ಅಥವಾ ರಿಯಾಲಿಟಿ ಶೋಗಳು, ವೀಕೆಂಡಲ್ಲಿ ಬರ್ತಾ ಇದ್ದಂತಹ ಕ್ವಾಟ್ಲೆ ಕಿಚನ್ ಆಗಿರ್ಬೋದು, ಇದು ಕೂಡ ಮುಗಿಯೋ ಹಂತಕ್ಕೆ ಬರುತ್ತೆ. ಸೊ ಡೈಲಿ ಅಂದರೆ ಮಂಡೇ ಟು ಫ್ರೈಡೇ ಬರುವಂತಹ ಒಂದು ಸೀರಿಯಲ್ಸ್ ವೈಸ್ ನೋಡೋದಾದರೆ ಪ್ರೇಮ ಕಾವ್ಯ ಈಗಾಗಲೇ ವೈಂಡ್ ಅಪ್ ಆಗಿರುವಂಥದ್ದು, ಭಾರ್ಗವಿ LLB ಕೂಡ ವೈಂಡ್ ಅಪ್ ಆಗುತ್ತೆ ಅನ್ನುವಂತಹ ಮಾಹಿತಿ ಎಲ್ಲ ಕಡೆನೂ ಕೂಡ ಸ್ಟ್ರಾಂಗ್ ಆಗಿ ಕೇಳಿಬರ್ತಾ ಇದೆ. ಅದರೊಟ್ಟಿಗೆ ಇನ್ನೂ ಒಂದು ವಿಚಾರ ಏನಂತಂದರೆ, ಪವಿತ್ರ ಬಂಧನ ಅಂದರೆ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯೇ ಸೂರಜ್ ಸಿಂಗ್ ಅವರು ಬಹಳ ಇಷ್ಟಪಟ್ಟು ಆ್ಯಕ್ಟ್ ಮಾಡ್ತಾ ಇದ್ದಂತಹ ಪವಿತ್ರ ಬಂಧನ ಸೀರಿಯಲ್ಲು ಕೂಡ ಪೋಸ್ಟ್ಪೋನ್, ಅಂದರೆ ಲೈಕ್ ಟೈಮಿಂಗ್ಸಲ್ಲಿ ವೇರಿಯೇಷನ್ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ಸಮಯ ಟೆಲಿಕಾಸ್ಟ್ ಆಗುವಂತಹ ಸಮಯ ಬದಲಾಗುವಂತಹ ಸಾಧ್ಯತೆ ಸಾಕಷ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಅದು ಈಗಾಗಲೇ 9 ಗಂಟೆಗೆ ನಿಮ್ಮೆಲ್ಲನೂ ಕೂಡ ಎಂಟರ್ಟೈನ್ ಮಾಡ್ತಾ ಇದೆ. ಸೊ ಆ ಒಂದು ಪ್ರೈಮ್ ಸ್ಲಾಟಿಗೆ ಬಿಗ್ ಬಾಸ್ ಬಂದರೆ ಆ ಒಂದು ಸಮಯ ಬದಲಾವಣೆ ಮಾಡಿಕೊಡ್ಲೇಬೇಕಾಗ್ತಾ ಇದೆ. ಆ್ಯಂಡ್ ಇನ್ನೊಂದಷ್ಟು ವಿಶೇಷತೆಗಳೇನಪ್ಪ ಅಂತಂದರೆ, 100ಕ್ಕೂ ಹೆಚ್ಚು ಜನ ಬರ್ತಾರೆ ಅಗ್ನಿ ಪರೀಕ್ಷೆಯಲ್ಲಿ, ಆದರೆ 5 ಜನ ಯಾರು ಸೆಲೆಕ್ಟ್ ಆಗ್ತಾರೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಯಾವ ರೀತಿ ಕಾತರದಿಂದ ಕಾಯ್ತಾ ಇದ್ದೀರಾ? ಹಾಗೆಯೇ ಇನ್ನೂ ಒಂದು ಬಿಗ್ ಬಾಸ್ ಟೀಮ್ ಹಾಗೆಯೇ ಕಲರ್ಸ್ ಕನ್ನಡದಿಂದ ನಿಮಗೆ ಒಂದು ಬೆಸ್ಟ್ ಒಂದು ಆಫರನ್ನು ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, 6ನೇ ತಾರೀಕು ಅಂದರೆ ನಾಳೆ ಬಿಗ್ ಬಾಸ್ ಸೀಸನ್ 13ಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಲಾಲ್ಬಾಗ್ನ ಒಂದು ಬ್ಯಾಂಕ್ ಸ್ಟ್ಯಾಂಡಲ್ಲಿ ಒಂದು ವಿಶೇಷತೆಗಳನ್ನು, ಒಂದಷ್ಟು ಗೇಮ್ಸನ್ನು ಕಂಡಕ್ಟ್ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ, ಅಲ್ಲಿ ನೀವೇನಾದರೂ ವಿನ್ ಆದರೆ ವೀಕೆಂಡ್ ವಿತ್ ಕಿಚ್ಚ ಸುದೀಪ ಈ ಒಂದು ಪ್ರೋಗ್ರಾಮನ್ನು ಲೈವ್ ಆಗಿ ಕಿಚ್ಚ ಸುದೀಪ ನಡೆಸ್ಕೊಡುವಂತಹ ಆ ಒಂದು ಪ್ರೋಗ್ರಾಮನ್ನು ನೋಡುವಂತಹ ಭಾಗ್ಯ ನಿಮ್ದಾಗುತ್ತೆ. ಒಂದು ಟಿಕೆಟ್ಸನ್ನು ಕೊಡ್ತಾರೆ, ಟಿಕೆಟ್ ಕೂಪನ್ಸನ್ನು ಕೊಡ್ತಾರೆ. ಆ ಒಂದು ಟಿಕೆಟ್ ಕೂಪನ್ನಲ್ಲಿ ಯಾವ ಡೇಟ್ಗೆ ಆ ಒಂದು ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಪ್ರೋಗ್ರಾಮ್ ನಡೆಯುತ್ತೆ ಅದನ್ನು, ಆ ಸ್ಲಾಟ್ನ ನಿಮಗೆ ತಿಳಿಸ್ಕೊಡ್ತಾರೆ. ಆ ಕೂಪನ್ ತೊಗೊಂಡೋಗ್ಬಿಟ್ಟು ನೀವು ಅಲ್ಲಿ ಇಡೀ ದಿನ ಕಿಚ್ಚ ಸುದೀಪ್ ಅವ್ರು ನಡೆಸ್ಕೊಡುವಂತಹ ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಆ ಒಂದು ಪ್ರೋಗ್ರಾಮ್ನ ನೀವು ಕೂಡ ಕಣ್ಣಾರೆ ಕಾಣಬಹುದು. ಸೊ ಈ ಒಂದು ಆಫರ್ ನಾಳೆ ಲಾಲ್ಬಾಗಲ್ಲಿ ಬೆಳಗ್ಗೆಯಿಂದನೇ ಕೂಡ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕನೂ ಕೂಡ ನಡೆಯುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಜೊತೆ ಪ್ರೋಗ್ರಾಮನ್ನು ನೋಡಬೇಕು, ಅದರೊಟ್ಟಿಗೆ ಬಿಗ್ ಬಾಸ್ನ ಲೈವ್ ಆಗಿ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಕಾತರದಿಂದ ಕಾಯ್ತಾ ಇದ್ದಂತಹ ಒಂದಷ್ಟು ಜನ ಕರ್ನಾಟಕ ಜನತೆ, ನೀವು ಆ ಒಂದು ಸೀಸನ್ನ ಹಾಗೆಯೇ ಆ ಒಂದು ಸೀಸನ್ನ ಒಂದಷ್ಟು ವೀಕೆಂಡ್ ಎಪಿಸೋಡ್ಗಳನ್ನು ನೋಡಬೇಕು ಅಂತಂದರೆ ನಾಳೆ ಲಾಲ್ಬಾಗ್ಗೆ ಹೋಗಿ ನೋಡಿ, ಅಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ. ಅಲ್ಲಿ ಒಂದು ಬ್ಯಾಂಕ್ ಸ್ಟ್ಯಾಂಡ್ ಇರುತ್ತೆ, ಆ ಒಂದು ಬ್ಯಾಂಕ್ ಸ್ಟ್ಯಾಂಡಲ್ಲಿ ಸೆಲ್ಫಿನ ಕ್ಲಿಕ್ ಮಾಡಿಬಿಟ್ಟು ಕಲರ್ಸ್ ಕನ್ನಡಗೆ ಟ್ಯಾಗ್ ಮಾಡಿ, ಅದರೊಟ್ಟಿಗೆ ಅಲ್ಲಿ ಕಂಡಕ್ಟ್ ಮಾಡಿರುವಂತಹ ಒಂದಷ್ಟು ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ನೀವು ಕೂಡ ಆ ಒಂದು ಟಿಕೆಟ್ನ ಪಡ್ಕೊಂಡು ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಪ್ರೋಗ್ರಾಮನ್ನು ನೋಡುವಂತಹ ಭಾಗ್ಯ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಸಾಕಷ್ಟು ವಿಶೇಷತೆಗಳನ್ನು ತುಂಬಿಕೊಂಡಿರುವಂತಹ ಈ ಬಾರಿಯ ಬಿಗ್ ಬಾಸ್ ಸೀಸನ್ 13ರಲ್ಲಿ ಕಂಟೆಸ್ಟೆಂಟ್ಸ್ ಯಾರ್ಯಾರು ಬರಬೇಕು, ಯಾರ್ಯಾರು ಬರಬಾರ್ದು ಅನ್ನುವಂಥದ್ದನ್ನು ನಿಮ್ಮ ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸುಮನ್ ಟಿವಿ ಕನ್ನಡ ಹಾಗೆಯೇ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್ನ ಸ್ಪೆಷಲ್ ಅಪ್ಡೇಟ್ಸ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಹೊತ್ತು ತರ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಮಂಜುನಾಥ್ ಶ್ರೀನಿವಾಸ್.